ಕೂಡ ಅಂದರೆ ಅಪ್ಪಾಜಿಯವರ ಕಾಲದಲ್ಲೂ ಕೂಡ ದೊಡ್ಡ ಮನೆಗೆ ಇಂಥದ್ದೊಂದು ಅವಕಾಶ ಬಂದಿತ್ತು, ರಾಜಕಾರಣಕ್ಕೆ ಆಹ್ವಾನ ಇತ್ತು ಅನ್ನುವಂಥದ್ದು. ಆ ವಿಚಾರಗಳೆಲ್ಲ ಚರ್ಚೆ ಆಗ್ತಿದೆ ಅಣ್ಣ, ಹೇಗೆ ಯಾವಾಗ ಆಗಿತ್ತಾ ಅಂತ? ಹಂಗೇನು ಆಗಿಲ್ಲಮ್ಮ, ಯಾರು ಫೋರ್ಸ್ ಮಾಡಿಲ್ಲಮ್ಮ. ಯಾವ ಟೈಮ್ಲೂ ಇಟ್ ಈಸ್ ನಾಟ್ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಯಾವತ್ತೂ ನಾವು ಆ ಥರ ಎಲ್ಲ ಮಾತಾಡಿ ಈ ಥರ ಅವ್ರ ವೈಯಕ್ತಿಕ ಇಷ್ಟ ಅಷ್ಟೇ ಹೊರತು ನೋ ಬಡಿ ಫೋರ್ಸ್ಡ್ ಇದು ಬೇಕು, ಇದು ಮಾಡು, ಇದೇ ಥರ ಮಾಡು ಅಂತ ಅಪ್ಪಾಜಿ ಅಮ್ಮ ಯಾವತ್ತೂ ಹೇಳಿದವರಲ್ಲ. ನಮ್ಮ ಮನಸ್ಸಿಗೆ ಬಂದಿದೆ ಆ ಥರ ಅಷ್ಟೇ. ಫೈನಲಿ ಗೀತಕ್ಕಂಗೂ ಕೂಡ ಓಪನ್ ಆಫರ್ ಇರುವಂಥದ್ದು, ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋಂಥದ್ದೆಲ್ಲ ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ಅದರ ಹೇಗೆ ಅಂತ? ಇದನ್ನ 100% ನಾವು ಯಾವಾಗಲೂ ಹಿಂದೆ ಇರ್ತೀವಿ, ಯಾವಾಗಲೂ ಇರ್ತೀವಿ ನಾವು. ಯಾಕಂದರೆ ಅವ್ರ ಆಸೆ ನೆರವೇರಿಸ್ಬೇಕನ್ನೋದು ನಮ್ಮ ಆಸೆ ಅಲ್ವಾ. ಸೊ 100% ಇರ್ತೀವಿ. ಇದ್ರ ಜೊತೆಗೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಸ್ ಅನ್ನ ಹೇಗೆ ನೋಡ್ತಾ ಇದ್ದಾರೆ, ಹೇಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಹೊಸ ಸಿನಿಮಾಗಳು ಬರ್ತಾ ಇದೆ, ಯಶ್ ಅವ್ರ ಸಿನಿಮಾ ಆಗಿರ್ಬೋದು, ಬೇರೆ ಸಿನಿಮಾಗಳು. ನೀವು ಕೂಡ ಜೈಲರ್ ಆದ ನಂತರ ಬೇರೆ ಡಿಫ್ರೆಂಟ್ ಕಥೆಗಳನ್ನು ಒಪ್ಕೊಳ್ತಾ ಇರುವಂಥದ್ದು ಹಾಗೆ ಇಲ್ಲ, ಚೆನ್ನಾಗಿದೆ ಅವಾಗ ಇಂಡಸ್ಟ್ರಿ ಲೈನೇ ಚೆನ್ನಾಗಿ ಸೆಟಪ್. ಇಂಡಿಯನ್ ಸಿನಿಮಾ ನೋಡಿದ್ರೆ, ಓವರ್ ಆಲ್ ಸಿನಿಮಾ ಸೆನಾರಿ ನೋಡಿದ್ರೆ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಟಚ್ ವುಡ್, ಲೆಟ್ ದಿಸ್ ಗೋ ಆನ್ ಫಾರ್ ಎವರ್. ಥ್ಯಾಂಕ್ ಯು ಅಣ್ಣ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೊ ಇದಿಷ್ಟು ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಬೆಳಗ್ಗೆ ಮೈದಾನಕ್ಕೆ ಇಳಿದು ಕ್ರಿಕೆಟ್ ಆಡೋದ್ರ ಜೊತೆಗೆ ಒಂದಿಷ್ಟು ರಾಜಕೀಯ ವಿಚಾರಗಳನ್ನು ಕೂಡ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು. ಕೂಡ ಅಂದರೆ ಅಪ್ಪಾಜಿಯವರ ಕಾಲದಲ್ಲೂ ಕೂಡ ದೊಡ್ಡ ಮನೆಗೆ ಇಂಥದ್ದೊಂದು ಅವಕಾಶ ಬಂದಿತ್ತು, ರಾಜಕಾರಣಕ್ಕೆ ಆಹ್ವಾನ ಇತ್ತು ಅನ್ನುವಂಥದ್ದು. ಆ ವಿಚಾರಗಳೆಲ್ಲ ಚರ್ಚೆ ಆಗ್ತಿದೆ ಅಣ್ಣ, ಹೇಗೆ ಯಾವಾಗ ಆಗಿತ್ತಾ ಅಂತ? ಹಂಗೇನು ಆಗಿಲ್ಲಮ್ಮ, ಯಾರು ಫೋರ್ಸ್ ಮಾಡಿಲ್ಲಮ್ಮ. ಯಾವ ಟೈಮ್ಲೂ ಇಟ್ ಈಸ್ ನಾಟ್ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಯಾವತ್ತೂ ನಾವು ಆ ಥರ ಎಲ್ಲ ಮಾತಾಡಿ ಈ ಥರ ಅವ್ರ ವೈಯಕ್ತಿಕ ಇಷ್ಟ ಅಷ್ಟೇ ಹೊರತು ನೋ ಬಡಿ ಫೋರ್ಸ್ಡ್ ಇದು ಬೇಕು, ಇದು ಮಾಡು, ಇದೇ ಥರ ಮಾಡು ಅಂತ ಅಪ್ಪಾಜಿ ಅಮ್ಮ ಯಾವತ್ತೂ ಹೇಳಿದವರಲ್ಲ. ನಮ್ಮ ಮನಸ್ಸಿಗೆ ಬಂದಿದೆ ಆ ಥರ ಅಷ್ಟೇ. ಫೈನಲಿ ಗೀತಕ್ಕಂಗೂ ಕೂಡ ಓಪನ್ ಆಫರ್ ಇರುವಂಥದ್ದು, ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋಂಥದ್ದೆಲ್ಲ ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ಅದರ ಹೇಗೆ ಅಂತ? ಇದನ್ನ 100% ನಾವು ಯಾವಾಗಲೂ ಹಿಂದೆ ಇರ್ತೀವಿ, ಯಾವಾಗಲೂ ಇರ್ತೀವಿ ನಾವು. ಯಾಕಂದರೆ ಅವ್ರ ಆಸೆ ನೆರವೇರಿಸ್ಬೇಕನ್ನೋದು ನಮ್ಮ ಆಸೆ ಅಲ್ವಾ. ಸೊ 100% ಇರ್ತೀವಿ. ಇದ್ರ ಜೊತೆಗೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಸ್ ಅನ್ನ ಹೇಗೆ ನೋಡ್ತಾ ಇದ್ದಾರೆ, ಹೇಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಹೊಸ ಸಿನಿಮಾಗಳು ಬರ್ತಾ ಇದೆ, ಯಶ್ ಅವ್ರ ಸಿನಿಮಾ ಆಗಿರ್ಬೋದು, ಬೇರೆ ಸಿನಿಮಾಗಳು. ನೀವು ಕೂಡ ಜೈಲರ್ ಆದ ನಂತರ ಬೇರೆ ಡಿಫ್ರೆಂಟ್ ಕಥೆಗಳನ್ನು ಒಪ್ಕೊಳ್ತಾ ಇರುವಂಥದ್ದು ಹಾಗೆ ಇಲ್ಲ, ಚೆನ್ನಾಗಿದೆ ಅವಾಗ ಇಂಡಸ್ಟ್ರಿ ಲೈನೇ ಚೆನ್ನಾಗಿ ಸೆಟಪ್. ಇಂಡಿಯನ್ ಸಿನಿಮಾ ನೋಡಿದ್ರೆ, ಓವರ್ ಆಲ್ ಸಿನಿಮಾ ಸೆನಾರಿ ನೋಡಿದ್ರೆ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಟಚ್ ವುಡ್, ಲೆಟ್ ದಿಸ್ ಗೋ ಆನ್ ಫಾರ್ ಎವರ್. ಥ್ಯಾಂಕ್ ಯು ಅಣ್ಣ. ಸೊ ಇದಿಷ್ಟು ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಬೆಳಗ್ಗೆ ಮೈದಾನಕ್ಕೆ ಇಳಿದು ಕ್ರಿಕೆಟ್ ಆಡೋದ್ರ ಜೊತೆಗೆ ಒಂದಿಷ್ಟು ರಾಜಕೀಯ ವಿಚಾರಗಳನ್ನು ಕೂಡ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.